130 ಕೊಡ್ತಿದ್ರೆ ಎಕ್ಸ್ಪ್ಯಾಂಡಬಲ್ ಅಪ್ ಟು 900, ಕಬಿನಿ ಎಕ್ಸ್ಪ್ಯಾಂಡಬಲ್ ಅಪ್ ಟು 180. ಇದರಲ್ಲಿ ಈ ನೀರುಗಳು ಇದು ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಕಬಿನಿದು. ಸೊ ಅದು ಬಂದರೆ ಬಹುತೇಕ ವಿ ಕ್ಯಾನ್ ಮ್ಯಾನೇಜ್ ಎಂಟೈರ್ ಸಿಟಿ, ಇದನ್ನು ಮೈಸೂರು ಸಿಟಿನ. ಈಗ ಸುಮಾರು 950ಕ್ಕೂ ಹೆಚ್ಚು ಲೇಔಟ್ಗಳು ಡೆವಲಪ್ ಆಗಿಬಿಟ್ಟು ಸಿವಿ ಕಮ್ಯುನಿಟೀಸ್ ಇಲ್ಲ, ನಾಗರಿಕ ಸವಲತ್ತು ಇಲ್ಲ ಅಂತ ಹೇಳಿ CM ಅವರೇ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಮಾಡಿ ಜಿಲ್ಲಾಡಳಿತ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಅಲ್ಲಿಗೂ ಕೂಡ ನೀರು ಕೊಡಬೇಕು. ಡ್ರಿಂಕಿಂಗ್ ವಾಟರ್ ಇಸ್ ಎ ಪ್ರಯಾರಿಟಿ. ಸೊ ಈಗ ನಮಗೆ ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಟು ಸ್ವತಃ ಮುಖ್ಯಮಂತ್ರಿಗಳೇ ನನಗೆ ಸೂಚನೆ ಕೊಟ್ಟು ಇದೆಲ್ಲ ವಿಸಿಟ್ ಮಾಡಿ, ಬೇಸಿಗೆ ಬರ್ತಾಯಿದೆ, ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳಿದ್ರು. ಕಾಂಟ್ರಾಕ್ಟರ್ ಬಂದಿರೋ ಹಿಂದೆ ಇದ್ದವನು ತೆಗೆದಾಕಿ ಈಗ ಅವ್ರಿಗೆ ಹೊಸ್ದಾಗಿ ಕೊಟ್ಟು ಇನ್ನೊಂದು ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿದ್ದು ಕಬಿನಿದು ಮುಗಿಸ್ತಾರೆ. ಅದಾದಮೇಲೆ ನಮ್ಮ ಇವರು ವಾಟರ್ ಬೋರ್ಡ್ ಇದೆಯಲ್ಲ, ಅವ್ರ ಜೊತೆಯಲ್ಲಿ ಆ ಯೋಜನೆಗೆ ಮೂಡ ಮತ್ತು ಕಾರ್ಪೊರೇಷನ್ನು ದುಡ್ಡು ಕೊಟ್ಟಿದ್ದಾರೆ. 17 ಕೋಟಿ ಮತ್ತು 18 ಕೋಟಿ ಅವರಿಬ್ಬರು ಕೊಟ್ಟಿದ್ದಾರೆ ಕಬಿನಿಗೆ. ಇಲ್ಲಿಗೆ 100 ಕೋಟಿ ಕೊಟ್ಟಿದ್ದಾರೆ. ಅದು 150 ಮೂಟ ಕೊಟ್ಟಿದ್ದಾರೆ ಉಂಡುವಾಡಿಗೆ. ಅದು 595 ಕೋಟಿ ರೂಪಾಯಿ ಪ್ರಾಜೆಕ್ಟು. ಅದು ಇಡೀ ರಾಜ್ಯದಲ್ಲಿ BWSSBದ ಯಾವುದು KUWSS ಲಾರ್ಜೆಸ್ಟ್ ಇರೋದು BWSSBದು ಮಳವಳ್ಳಿಯಲ್ಲಿ. ಅದು ಬಿಟ್ಟರೆ ತೊರೆಕಾಡಿನಹಳ್ಳಿ ಹತ್ರ ಇರೋದು. ಅದು ಬಿಟ್ಟರೆ ಸೆಕೆಂಡು ನಮ್ಮ ಉಂಡುವಾಡಿದು 595 crores ಇದು ಕಾಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಒಂದು ವರ್ಷದಲ್ಲಿ ಪೈಪ್ಲೈನೆಲ್ಲ ಲೇ ಮಾಡಿ ಇದು ಮಾಡಲಿಕ್ಕೆ ಕೆಲವು ಕಡೆ ಸ್ವಲ್ಪ ಲ್ಯಾಂಡ್ ಕ್ವಿಷನ್ ಇದಿದೆ, ಅದನ್ನು ಶಾರ್ಟ್ ಔಟ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ರೆ. ದಿಸ್ ಈಸ್ ಆಲ್ರೆಡಿ ಲುಕಿಂಗ್ ಇನ್ ಟು ದಿ ಮ್ಯಾಟರ್. 2014-15 ನೀವೇ ಬುಕ್ ಮಾಡಿದ್ರು. ಇದು ನಾವು ಎಸ್ಟಿಮೇಟ್ 2 ಪ್ರಾಜೆಕ್ಟು ನಾವೇ ಎಸ್ಟಿಮೇಟ್ ಮಾಡಿದ್ವಿ 14-15ರಲ್ಲಿ. ಸಬ್ಸಿಕ್ವೆಂಟ್ಲಿ ಕೋಲೇಷನ್ ಗೌರ್ಮೆಂಟ್ ಬಂದು ಅದೆಲ್ಲ ಮಾಡೋದು. ಈಗ ಬಂದಮೇಲೆ ಅದಕ್ಕೆ ಹಣ ರಿಲೀಸ್ ಮಾಡಿ ಟೆಂಡರ್ ಎಲ್ಲ ಕೊಟ್ಟು ಅವೆಲ್ಲ ವರ್ಕ್ ಅಲೋಕೇಶನ್ ಆಗಿದ್ದಾವೆ, ಕೆಲಸ ನಡೀತಾ ಇದೆ. ಸೊ ಇವೆರಡು ಪ್ರಾಜೆಕ್ಟ್ಗಳು ಇನ್ನು ಒಂದು ವರ್ಷದಲ್ಲಿ, ಇದೇನೋ ಒಂದು ತಿಂಗಳಲ್ಲಿ ಆಗುತ್ತೆ. ಇದೊಂದು ತಿಂಗಳ ಬಹುತೇಕ 80-90%ಗೆ ಕಬಿನಿ ಇದರಿಂದನೇ ವಿ ಕ್ಯಾನ್ ಮ್ಯಾನೇಜ್. ಉಳಿದದ್ದು ಇದು ನಮಗೆ ಆ್ಯಡೆಡ್ ಅಡ್ವಾಂಟೇಜು. ಉಳಿದಂತೆ ಅದನ್ನು ಬಂದಿರೋ ನಮ್ಮ ಕೈಗಾರಿಕೆಗಳು ಸಿಟಿಲಿದ್ದಾವೆ, ಹೊರವಲಯದಲ್ಲೂ ಕೈಗಾರಿಕೆಗಳಿದ್ದಾವೆ. 950 ಹೊಸ ವಸತಿ ಯೋಜನೆಗಳಿದ್ದಾವೆ. ಲೇಔಟ್ ಮಾಡಿ ಅದಕ್ಕೆ ಅಮ್ಯುನಿಟಿ ಕೊಡಿಸಿ ವಾಟರ್ ಸಪ್ಲೈ ಕೊಡದೆ ಹಾಗೆ ಬಿಟ್ಟೋದ್ರು. ಸೊ ಅವಕ್ಕೆಲ್ಲ ಕವರ್ ಮಾಡಲಿಕ್ಕೆ ನಮಗೆ ಅದರಿಂದ ಅನುಕೂಲ ಆಗುತ್ತೆ. ಒಟ್ಟಾರೆ ಹಳ್ಳಿಗಳನ್ನು ಕವರ್ ಮಾಡ್ತೀವಿ. ಈಗ ಕಡ್ಕೋಳ ಪಂಚಾಯತಿ ಬರುತ್ತೆ, ಪಟ್ಟಣ ಸಭೆ, ಭೋಗಾದಿ ಬರುತ್ತೆ, ಇಲ್ಲಿಂದ ಶ್ರೀರಾಮ್ಪುರ ಬರುತ್ತೆ, ಉದ್ಬೂರು ಬರುತ್ತೆ. ಸೊ ಅಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕೂಡ ಕವರ್ ಆಗುತ್ತೆ. ಒಟ್ಟಾರೆ ನಮಗೆ 306 MLD ವಾಟ್ರು ಈಸ್ ಸಫಿಷಿಯೆಂಟ್ ಫಾರ್ ಮೈಸೂರು, ಎಂಟೈರ್ ಮೈಸೂರು ಸಿಟಿ ಪಾಪ್ಯುಲೇಷನ್. ಈಗ ನಮಗೆ ಈ ಪ್ರಾಜೆಕ್ಟೆಲ್ಲ ಸೇರಿಸ್ತಿರೋದು 600 MLD ಬರುತ್ತೆ. ಸೊ ಇದನ್ನು ಪ್ರಾಪರಾಗಿ ನಾವು ಒಂದು ಗೈಡ್ಲೈನ್ಸ್ ಹಾಕ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ನೀಟಾಗಿ ಮಾಡಿದ್ರೆ ಸೊ ವಿ ಕ್ಯಾನ್ ಟ್ಯಾಕಲ್ ಡ್ರಿಂಕಿಂಗ್ ವಾಟರ್ ವಿತೌಟ್ ಎನಿ ಪ್ರಾಬ್ಲಮ್. 305 ಆಲ್ರೆಡಿ ಇದೆ ಮೈಸೂರು ಕಾರ್ಪೊರೇಷನ್ ಎಲ್ಲ ಸೇರಿಸಿ. ಹಾಂ ಸರ್. ಸರ್ ಅವಾಗಲೂ ಮೈಸೂರಲ್ಲಿ ಜಸ್ಕೋ ಮಾಡೋದು ನೀರೆಲ್ಲ ವೇಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ, 24 hours ಕೊಡ್ತೀನಿ ಅಂತ ಹೇಳಿದ್ರು. ಆ ಯೋಜನೆನೋ ಏನೋ ಇದಾಗಲ್ಲ. ಈ ಮತ್ತೆ ಪದೇ ಯೋಜನೆಗಳು ಮಾಡ್ತಾರೆ, ಇರೋ ನೀರನ್ನೇ ವೇಸ್ಟ್ ಮಾಡ್ತಾರೆ. ಇದಕ್ಕೆ ತಡೆಯೋಕ್ಕೆ ಅಂತ ಇಲ್ಲ, ಅದು ವೇಸ್ಟ್ ಆಗದ ರೀತಿಯಲ್ಲಿ ನಾವೆಲ್ಲ ಹೋಟೆಲ್ಗಳಲ್ಲಿ ಅನಧಿಕೃತವಾದ ಸಂಪರ್ಕಗಳೇ ಜಾಸ್ತಿ ಇದ್ದಾವೆ. ಕಾರ್ಪೊರೇಷನ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಮತ್ತು ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿರೋಂಥ ಭಾಳಷ್ಟು ಕಲೆಕ್ಷನ್ಸ್ಗಳು ಅದು ಅನ್ಆಥರೈಸ್ ಕಲೆಕ್ಷನ್ನು, ವಾಟರ್ ಟ್ಯಾಕ್ಸ್ ಅದೆಲ್ಲ ಕಾರ್ಪೊರೇಷನ್ ಸ್ಟ್ರೀಮ್ ಅಭಿಯಾನ ಮಾಡ್ತಾಯಿದ್ದೀವಿ ಸರ್. ಅದೊಂದು ಅಭಿಯಾನ ಮಾಡಿ ಸಾಮಾನ್ಯ ಜನದ ಮನೆಗಳಲ್ಲಿ ಕಟ್ಟಿದಂದ ಇದು ಮಾಡ್ತಾರೆ. ಆದರೆ ದೊಡ್ಡ ಬಿಲ್ಡಿಂಗ್ಗಳು, ಇಂಡಸ್ಟ್ರಿ ಅವರೆಲ್ಲ ಅದೆಲ್ಲ ಅಭಿಯಾನ ಮಾಡ್ತಿರೋದು ಅವೆಲ್ಲ ಇದೆ.
ನಿಮ್ಗೆ ಮಾಡ್ಕೊಂಡು ಕಾರ್ಪೊರೇಷನ್ ಒಂದು ಅಭಿಯಾನನೇ ಶುರು ಮಾಡ್ತೀವಿ. ಇಯರ್ಸು ಮತ್ತು ಕರೆಂಟ್ ಡಿಮಾಂಡ್ ಎಲ್ಲ ಸೈಡು ಸೇರಿ ನೀವೇ ಅನೌನ್ಸ್ ಮಾಡಿದಿರಲ್ಲ ಸರ್, ಒನ್ ಟೈಮ್ ರೆಗ್ಯುಲೇಷನ್, ನೀರು ಕನೆಕ್ಷನ್ ಯಾವುದು ಡಿಸ್ಕನೆಕ್ಟ್ ಮಾಡುವಂಥದ್ದು ಅವಕಾಶ ಇಲ್ಲ. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಯು ಗೋನ್ ಟು ದಿ ಕಾರ್ಪೊರೇಷನ್, ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕನೆಕ್ಷನ್. ಅರಿಯರ್ಸ್ ಇರುವಂಥದ್ದು ವಸೂಲಿ ಮಾಡುವಂಥ ಕಾರ್ಪೊರೇಷನ್ ಆಲ್ರೆಡಿ ತಗೊಂಡಿದೆ ಇನಿಷಿಯೇಟಿವ್. ಹರಿಹರದು ಕೊಡಲೇಬೇಕಲ್ಲ. ಮತ್ತು ಅನ್ಆಥರೈಸ್ ಕನೆಕ್ಷನ್ ಬೇಕಾದ್ರೆ ಅದು ಪರ್ ಹೆಡ್ಡು ನಾವು ಇದನ್ನು ಎಷ್ಟು ಕೊಡಬೇಕದು ಎಲ್ ಪಿ 135 LPCD ಪರ್ ಹೆಡ್. ಎಲ್ ಪಿ ಸಿ ಕೊಡಬೇಕು. ಸುಮ್ಮನೆ ಅದಕ್ಕಿಂತ ಓವರ್ ಆ್ಯಂಡ್ ಅಬೌವ್ ವೈ ಶುಡ್ ವಿ ಗಿವ್ ಮನಿ ವಾಟರ್? ಅದು ನೋಡಿ ಇದು ಮಾಡ್ಕೊಂಡು ಮಾಡೋಣ. ಕಮ್ಮಿ ಕೆ ಆರ್ ಎಸ್ ಡೆಡ್ ಲೆವೆಲ್ ತಗೋಬೋದು ಅಂತ ಅದು ಗ್ರಾಸ್ಲೆಟ್ ಎಲ್ಲ ಬರುತ್ತಾ? ಹಾಂ, ಗ್ರಾಸ್ಲೆಟ್ ಎಲ್ಲ ಬರುತ್ತೆ. ಪಂಪಿಂಗ್ ಮಾಡಬೇಕು, ಮತ್ತು ಪಂಪಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ, ಡ್ಯಾಮೇಜ್ ಮಾಡಬೇಕು. ಅಲ್ಲ, ಅದಕ್ಕೆ 100 ಅಡಿ ಆಳಕ್ಕೆ ಬಿಟ್ಟು ಅಲ್ಲಿಂದ ಪಂಪ್ ಮಾಡಿ ಅಂಡರ್ ವರ್ಸ್ಟ್ ಸಿಚುವೇಶನ್ ಆಲ್ಸೋ ವಿಲ್ ಗೆಟ್ ವಾಟರ್. ಆ ಪೈಪ್ನ ಜಾಕುವಲ್ಲಿ 100 ಅಡಿ ಆಳಕ್ಕೆ ಬಿಟ್ಟು ಎಲ್ಲ ಫಿಕ್ಸ್ ಮಾಡಿದಾಗಿದೆ. ಸೊ ಡೆಡ್ ಸ್ಟೋರೇಜು 50 ಅಡಿ ಇದ್ರೂ ನೀರು ಬರುತ್ತೆ. ಎಮರ್ಜೆನ್ಸಿ ಅಂಡರ್ ನೋ ಸರ್ಕಮ್ಸ್ಟೆನ್ಸಸ್ ಕುಡಿಯೋ ನೀರಿಲ್ಲ ಅನ್ನೋದೇನಾಗೋದಿಲ್ಲ. ಪಂಪ್ ಮಾಡಿ ಜಾಕುವಲ್ಲಿಂದ ವಿಲ್ ಸರ್ಕ್ಯುಲೇಟ್. ಸರ್, ಡಿಸ್ಟ್ರಿಬ್ಯೂಷನ್ ರೀವರ್ಕ್ ಏನಾದರೂ ಆಗುತ್ತೆ ಸರ್ ಕಂಪ್ನಿ? ಅದು ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ ಇದೆ, ಎಲ್ಲೆಲ್ಲೆಲ್ಲ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಹೇಳಿದ್ದೀನಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. ಈ ಏರಿಯಿಂದ ಆ ಏರಿಯಾಕ್ಕೆ, ಆ ಏರಿಯಿಂದ ಆಕೆ ಆ ಥರ ಮಾಡಿ ಅನವಶ್ಯಕವಾಗಿ ಆಗದೆ ತಡೆಯೋದಕ್ಕೆ ಅನಾನುಕೂಲತೆಗಳನ್ನು ರೀಡಿಸ್ಟ್ರಿಬ್ಯೂಷನ್, ರೀಅಲೊಕೇಶನ್, ರೀಕನೆಕ್ಷನ್ಸ್ ಆ ಥರ ಒಂದು ಡಿಸ್ಕಷನ್ ಮಾಡಿ ಅಂತ ಹೇಳಿದ್ದೀನಿ. ಲೆಟ್ ದೀಸ್ 2 ಪ್ರಾಜೆಕ್ಟ್ ಬಿ ಕಂಪ್ಲೀಟೆಡ್. ಅದು ಇನ್ನೂ 1 ವರ್ಷ ಬೇಕು. ಇದು ಉಂಡವಾಡಿದ್ದು ಇದು ಒಂದು 1 or 2 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲ, ನಾನೆಲ್ಲ ಪರ್ಸನಲ್ ವಿಸಿಟ್ ಮಾಡಿದೆ ನೋಡಿ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಮೆಟಿಕ್ಯುಲಸ್ಲಿ ವಿತ್ ದ ಟೀಮ್ ಆ್ಯಂಡ್ ಐವ್ ಇನ್ಸ್ಟ್ರಕ್ಟೆಡ್ ದೆಮ್. ಬಾಕಿ ಏನಾದರೂ ಬಡ್ಡಿ ಏನೋ ಮನ್ನಾ ಮಾಡೋಂಥ ಸದ್ಯಕ್ಕೆ ಅವೇನೂ ಇಲ್ಲ. ಅವಾಗ ಇದು ಮಾಡಿದ್ರಲ್ಲ ಇದ್ರದ್ದು ನೀರಿನ ಬಾಕಿ ಬಗ್ಗೆ ಸದ್ಯಕ್ಕೆ ಏನೇನು ಕಾರ್ಪೊರೇಷನ್ ನಡಿಬೇಕಲ್ಲ, ವಿಧಾನಸೌಧದಲ್ಲಿ ಪ್ರಚಾರ ಆಗಿದ್ದದು. ನೋಡೋಣ. ಕಾರ್ಪೊರೇಷನ್ ನಡಿಬೇಕಲ್ಲ. ಈಗ ಸ್ಥಳೀಯ ಸಂಸ್ಥೆಗಳು ತನ್ನ ಸ್ವಂತ ಆದಾಯನ ರುಜಿಸ್ಕೊಂಡು ಅಭಿವೃದ್ಧಿ ಮಾಡಬೇಕಲ್ಲ. ಬಡ್ಡಿ ಮನ್ನಾ ಮಾಡಿದ್ರೆ ಅಸಲು ಕಟ್ಟಿದ್ರೆ ಬಡ್ಡಿ ಮಾರ್ಚ್ ಎಂಡ್ ತನಕ ಅದು ಒಂದು ಸ್ಕೀಮೇ ಮಾಡಿದ್ದಾರೆ ಸರ್. ನೀವು ಅಸಲು ಕಟ್ಟಿ ಸಾಲ ಇದು ಇಂಟ್ರೆಸ್ಟ್ ಬೇಡ ಅಂತ ಅದು ಕಂಟಿನ್ಯೂ ಆಗಿದೆ ಸರ್. ಮುಂದಿನ ವರ್ಷ ಕೂಡ ತಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಅಲ್ಲ, ಈಗ ಅದು ಒಂದು ಸ್ಕೀಮ್ ಏನಂದರೆ ಕೇಳ್ತಾರೆ ಕೆಲವರು, ಒಂದೇ ಸತಿ ಎಷ್ಟು ಬಡ್ಡಿ ಮನ್ನಾ ಮಾಡಿಬಿಟ್ಟು ಸುಮ್ಮನೆ ಇರಿ ಅಂತಲ್ಲ. ನಿಮ್ಗೆ ಕೊಟ್ಟರೆ ಪ್ರಿನ್ಸಿಪಲ್ ವಾಪಸ್ ಕೊಡಿ. ಬಡ್ಡಿ ಮನ್ನಾ ಮಾಡಿ. ಸೊ ವಿ ಹ್ಯಾವ್ ಟು ರನ್ ದಿ ಇನ್ಸ್ಟಿಟ್ಯೂಷನ್ ಅಲ್ಲ. ಅದು ಇನ್ಸ್ಟಾಲ್ಮೆಂಟಲ್ಲಿ ಏನೋ ಮಾಡೋಂಥದ್ದು ಇದೆ ಬ್ರಾಂಚ್ಗೆ? ಇಲ್ಲ, ಅಟ್ಲೀಸ್ಟ್ ಇನ್ನು ಸ್ವಲ್ಪ ಬಿಲ್ಲಲ್ಲಿ ಜೊತೆಗೆ ಸ್ವಲ್ಪ ಕಟ್ಕೊಂಡು ಹೋಗೋಂಥದ್ದು ಮಾಡಿದ್ರೆ ಈಗ ಬಾಕಿಗೆಲ್ಲ ಇರೋದೆಲ್ಲ ಕಟ್ಟೋಕ್ಕೆ ಅವಕಾಶ. ಸ್ಥಳೀಯ ಸಂಸ್ಥೆ ಅದನ್ನು ಅಲ್ಲಿ ಎಲ್ಲ ಎಕ್ಸಾಮ್ ಮಾಡುತ್ತೆ. ಬಿಕಾಸ್ ದೇ ಹ್ಯಾವ್ ಟು ರನ್ ದಿ ಇನ್ಸ್ಟಿಟ್ಯೂಷನ್. ಒಂದೇ ಟೈಮ್ ಕಟ್ಟೋಕ್ಕಂದ್ರೆ ಸ್ವಲ್ಪ ಕೆಲವು ಉಳಿಸ್ಕೊಂಡಿರೋ ಪ್ರಾಬ್ಲಮ್ ಆಗುತ್ತೆ. ಕಟ್ಟಕ್ಕೆ ರೆಡಿ ಅಂತಾರೆ, ಅಟ್ಲೀಸ್ಟ್ ಇನ್ಸ್ಟಾಲ್ಮೆಂಟ್ ಅದ ಕೊಟ್ಟರೆ ಅನುಕೂಲ ಆಗುತ್ತೆ. ಪರಿಶೀಲಿಸಿ. ಅದು ಸ್ಥಳೀಯ ಆಡಳಿತ ಇದೆಯಲ್ಲ, ಕಾರ್ಪೊರೇಷನ್, ಅದನ್ನೆಲ್ಲ ದೇ ವಿಲ್ ಎಕ್ಸಾಮೈನ್. ಸೊ ಥ್ಯಾಂಕ್ ಯು ವೆರಿ ಮಚ್.